ಯಾಕೆ ನಿಂಗಿದು ಇಷ್ಟ ಆಗ್ನಿಲ್ವೇ? ನನ್ಗೂ ನಮ್ಮವ್ವನ್ನ ಚೋಟುನ ಬಿಟ್ರೆ ಇನ್ಯಾರವ್ರು ಹೇಳು? ಯಾವ ಜನ್ಮದ ಋಣಾನ್ ಬಂದನೋ ಏನೋ, ನೀನು ನಂಗೆ ಸಿಕ್ಕಿದ್ಯಾ. ಈ ಸ್ನೇಹನ ನಾನು ಕಾಪಾಡ್ಕೋಬೇಕಲ್ವೇ, ಅದಕ್ಕೆ ಇದೆಲ್ಲ. ಸರಿ ಸರಿ, ನೀನು ಅಂಗಡಿಗೆ ಹೋಗು. ನಾನು ವರ್ತನೆಗೆ ಹೂವು ಕೊಡೋದು ಬಾಕಿ ಐತೆ, ಎಲ್ಲ ಕೊಟ್ಬಿಟ್ಟು ನಾನು ಹೋಯ್ತೆ. ಅಯ್ಯಯ್ಯ, ಇಲ್ಲ ಇಲ್ಲ ಇಲ್ಲ, ಅದು ನಿನ್ನೆ ನನ್ನ ಫ್ರೆಂಡು ಮದ್ವೆ ಇತ್ತು, ಅಲ್ಲಿಗೆ ಹೋಗಿದ್ನಾ. ನಾನು ಎಷ್ಟು ಬೇಡ ಅಂದ್ರೂ ಅವಳೆ ಗೋರಂಟಿ, ಕರಿಬಳೆ, ಇಲ್ಲೋಡು ಉಗುರು ಬಣ್ಣ ಎಲ್ಲ ಕಳ್ಸೋಳೆ. ಚೆನ್ನಾಗೈತಾ? ಚೆನ್ನಾಗೈತಾ? ನಿನ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ, ಹೋಗು. ನಾಗರತ್ನ, ಪೂರ್ವಿಯಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ರೀ. ಪೂರ್ವಿ, ಪೂರ್ವಿ. ಹಾಪ ಬಂದೆ. ಹೇಳಿಪ್ಪ. ಅಳಿಯಂದ್ರು ಸಿಕ್ಕಿದ್ರೇನಮ್ಮ? ಇಲ್ವಲ್ಲ, ಯಾಕೆ ಕೇಳ್ತಿದ್ದೀರಾ? ಇಲ್ಲ, ಬೀಗರು ಈಗ ತಾನೇ ಫೋನ್ ಮಾಡಿದ್ರು. ನಿನಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯ ಅವ್ರ ಮನೆ ತನಕ ಹೋಗಿ ತಲುಪಿದೆ. ಅಯ್ಯೋ, ಇದು ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಪೂರ್ವಿ. ಹಾಪ. ಅಲ್ಲಮ್ಮ, ನಿನಗೆ ಮದುವೆ ಇಷ್ಟನೋ ಇಲ್ವೋ? ಅಪ್ಪ ಡೈರೆಕ್ಟಾಗಿ ಕೇಳ್ತಿದ್ದಾರೆ. ನಿಜ ಹೇಳ್ಬಿಡ್ಲಾ? ಬೇಡ ಬೇಡ, ಆಮೇಲೆ ಏನಾದರೂ ತೊಂದರೆ ಆಗೋದ್ರೆ. ಮೊದಲು ಸಿದ್ದು ಅವ್ರ ಹತ್ರ ಮಾತಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಪೂರ್ವಿ, ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮಪ್ಪ ಏನೋ ಕೇಳ್ತಿದಾರಲ್ಲ, ಹೇಳು. ಅಪ್ಪ, ಹಾಗೇನೂ ಇಲ್ವಲ್ಲ, ನಾವು ಚೆನ್ನಾಗೇ ಇದ್ದೀವಿ. ನಾಗರತ್ನ, ನಾನು ಹೇಳಿಲ್ವಾ? ಪೂರ್ವಿ ಸಿದ್ದನ ಭೇಟಿ ಮಾಡೋದು, ಮಾತಾಡೋದು, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡಿರೋದು ಎಲ್ಲ ವಿಷಯನೂ ನನಗೆ ಗೊತ್ತು. ಆದರೆ ಜವರೇಗೌಡನ ಮನೆಯವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಅವ್ರಿಗೆ ಚಾಡಿ ಹೇಳ್ದವ್ರು ಯಾರು? ಇದನ್ನೆಲ್ಲ ಹೇಗೆ ಬಗೆಹರಿಸೋದು? ಅಪ್ಪ, ಯಾಕಿಷ್ಟು ಟೆನ್ಷನ್ ಮಾಡ್ಕೋತೀರಾ? ನೀವೇ ಅವ್ರ ಹತ್ರ ಮಾತಾಡಿ ಇದೆಲ್ಲದನ್ನು ಕ್ಲಿಯರ್ ಮಾಡಿಬಿಡಿ. ರೀ, ಏನ್ರಿ ಇವಳು? ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರೆ ಎಷ್ಟು ಆರಾಮಾಗಿ ನೀವು ಅವ್ರ ಹತ್ರನೇ ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ನಾಗರತ್ನ, ಅವಳು ಏನೇ ಮಾಡ್ತಾಳೆ ರೀ. ಸಿದ್ದು ತುಂಬ ಒಳ್ಳೆ ಹುಡುಗ. ನಮ್ಮ ಪೂರ್ವಿ ಅವನನ್ನ ಮದುವೆ ಆದರೆ ನಮ್ಮ ಕಣ್ಮುಂದೆ ಚೆನ್ನಾಗಿರ್ತಾಳೆ ಅನ್ನೋದು ನಮ್ಮ ಆಸೆ ರೀ. ನೀವು ಈಗಲೇ ಬೀಗ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡಿ, ಇದೆಲ್ಲ ಯಾರೋ ಸುಮ್ಮನೆ ಹಬ್ಸಿರೋ ಗಾಳಿ ಸುದ್ದಿ, ಇದು ಯಾವುದು ನಿಜ ಅಲ್ಲ, ಸುಳ್ಳು ಅಂತ ಹೇಳಿ. ಹೌದು ನಾಗರತ್ನ, ಈ ಮದುವೆ ನಡೀಲೇಬೇಕು. ನನ್ನ ಮಗಳು ಭವಿಷ್ಯ ಇದರಲ್ಲಿ ಅಡಗಿದೆ.
ಜೊತೆಗೆ ನನ್ನ ಜವರೇಗೌಡ ಸಂಬಂಧನೂ ಗಟ್ಟಿಯಾಗಿರ್ಬೇಕು. ಛೇ, ಅಪ್ಪ ಕೇಳ್ದಾಗ್ಲೇ ಹೇಳ್ಬಿಡ್ಬೇಕಿತ್ತು. ಆದರೆ ಈ ವಿಷಯ ಅವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ಯಾರು ಹೇಳಿರ್ಬೋದು? ಸಿದ್ದುನೇನಾ? ಏನು ಇಬ್ರು ಆರಾಮಾಗಿ ಮಾತಾಡ್ತಾ ಕೂತ್ಬಿಟ್ಟಿದ್ದೀರಿ? ಬನ್ನಿ 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 ಭಾವ ಬನ್ನಿ. ಏನಿಲ್ಲ, ಕೆಲಸ ಇದ್ದಾಗ ಕತೆ ಥರ ದುಡಿಯೋದು, ಕೆಲಸ ಇಲ್ಲ ಅಂದರೆ ಕೋಳಿ ಥರ ಆರಾಮಾಗಿದೆ. ತುಂಬ ಚೆನ್ನಾಗಿ ಮಾತಾಡ್ತೀರಪ್ಪ ನೀವು. ಮಾತಾಡೋ ಕಾಂಪಿಟೇಷನ್ ಇಟ್ರೆ ಅವನೇ ಗೆಲ್ಲೋದು. ಆದರೆ ಅದು ಪ್ರೈಸ್ ಮನಿ ಇದ್ರೆ ಮಾತ್ರ ಅಲ್ವಾ? ಏನು ಬಾವ, ನೀವು ನನ್ನ ಆಡ್ಕೊಳ್ಳೋ ಥರ ಆಗ್ಬಿಡ್ತು. ಸುಮ್ಮನೆ ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೊಂಡ್ಬಿಡ್ಬಿಡಿಪ್ಪ. ಅದು ಸರಿ ಭಾವ, ಅದೇನು ಹೊರಟ್ಬಿಟ್ರಂತೆ? ಅಲ್ಲ, ಈಗ ತಾನೇ ಬಂದಿರಾ, ಒಂದೆರಡು ದಿವಸ ಇದ್ದು ಹೋಗ್ಬೋದಲ್ಲ, ಚೆನ್ನಾಗಿರೋದು. ಇವನೊಬ್ಬ ಅವರೇ ಹೋಗ್ತೀನಿ ಅನ್ನೋವಾಗ ಇರಿ ಇರಿ ಅಂತ ಹೇಳ್ತಿದ್ದಾರೆ. ಇವ್ರು ಇದ್ದಷ್ಟು ರೇಷನ್ ಬಿಲ್ ಜಾಸ್ತಿ ಬರುತ್ತೆ ಅನ್ನೋ ಯೋಚನೆ ಇಲ್ಲ. ಹೋಗಿ ಆ ಬಿಲ್ನೇ ನಮ್ಮ ಅಪ್ಪ ನೋಡ್ಕೋತಾರೆ, ಅದನ್ನು ನನ್ನ ತಲೆಗೆ ಕಟ್ತಾರೆ. ಸಂಬಂಧ ಅಂದಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ. ಇದು ಅಲ್ದೇನೆ ಆಫೀಸ್ ಕಡೆ ಹೋಗಿ ಆಗಲಿ 2-3 ದಿನ ಆಗೋಯ್ತು. ಹಾಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಹೌದೌದು, ನೀವು ಹೋಗ್ಲೇಬೇಕಾಗತ್ತೆ. ಆಫೀಸ್ ನಿಮ್ಮದೇ ಅಲ್ವಾ? ಆಮೇಲೆ ಕೆಲಸದವ್ರು ಅವರೇ ಓನರ್ ಥರ ಆಡೋಕ್ಕೆ ಶುರು ಮಾಡ್ತಾರೆ. ನೀವು ಹೋಗಿ ಬನ್ನಿ. ಹೌದೌದು, ಅವ್ನು ಹೇಳೋದು ಸರಿ ಇದೆ, ನೀವು ಹೋಗಿ ಬನ್ನಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರತಿ ಸರಿ ಬಂದಾಗಲೂ ನೀವಿಬ್ರು ತುಂಬ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ಕೊಂಡಿರ್ತಿದ್ರಿ. ಈ ಸಲ ಯಾಕೋ ಮುಂಚಿನ ಥರ ಇಲ್ಲಪ್ಪ. ಎನಿ ಪ್ರಾಬ್ಲಮ್? ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಆರಾಮಾಗಿದ್ದೀವಲ್ಲ. ನೋಡಿ, ಈಗಲೂ ಖುಷಿಯಾಗಿ ಮಾತಾಡ್ತಾ ಇದ್ದೀವಿ. ಮಾತಾಡ್ತಾ ಇದ್ದೀರಿ, ಆದರೆ ಮಾತುಗಳು ಮನಸ್ಸಿಂದ ಬರ್ತಿಲ್ಲ ಅಂತ ಅನಿಸ್ತಾ ಇದೆ. ಸಂತೋಷ್ ಅವ್ರನ್ನ ನೋಡಿದಾಗ ಪಾಪ ಏನೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಮನ್ನು ನೋಡಿದಾಗ ಯಾವುದೋ ತುಂಬ ದೊಡ್ಡ ಟೆನ್ಷನಲ್ಲಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾದರೆ ನಾನು ನಿಮ್ಮ ಮಾತುಗಳನ್ನು ನಂಬಬಹುದು ಅಂತ ಹೇಳಿ. ಖಂಡಿತ. ಶೋರ್. ಹೊರಡೋಕೆ ಟೈಮ್ ಆಯಿತು. ನಾನು ಜಾನ್ವಿ ರೆಡಿಯಾಗಿದ್ದಾರಾ ಅಂತ ನೋಡ್ಕೊಂಬಂದ್ಬಿಡ್ತೀನಿ. ಸರಿ 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 ಸರಿ. ಟೇಕ್ ಕೇರ್. ಏನೋ ಫೇಸ್ ರೀಡಿಂಗ್ ಕಲ್ತಿದಾರೆ, ಹೇಗೆ ಒಳ್ಳೆ ತ್ರಿಕಾಲ ಜ್ಞಾನ ಥರ ಮಾತಾಡ್ತಿದ್ದಾರೆ. ಅಂದರೆ ನೀನೇನಾದರೂ ಕಳ್ಕೊಂಡ್ಯಾ? ನನ್ನ ಹತ್ರ ಏನಾದರೂ ಇದ್ರೆ ತಾನೇ ಕಳ್ಕೊಳ್ಳೋಕ್ಕೆ. ನೀನಾದರೂ ಸಮಸ್ಯೆಲಿದೆಯಾ? ನನಗೆ ಯಾವ ಸಮಸ್ಯೆನಾ? ಅಲ್ಲ, ಆ ಥರ ಪ್ರಾಬ್ಲಮ್ ಇದ್ದರೂ ನನ್ನ ಹೆಂಡ್ತಿ ಇದ್ದಾಳಲ್ಲ ಸಾಲ್ವ್ ಮಾಡೋಕ್ಕೆ. ನೀನು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನಿನ್ನ ಹೆಂಡ್ತಿ ನೀನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆಯಲ್ಲ. ಬ್ರೋ, ನನ್ನ ಅವಳ ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ನಡುವೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದು, ನಮ್ಮ ನಡುವೆ ಏನು ಅಂಡರ್ ಸಿಟ್ಟಿಂಗ್ ಇದೆಯಾ? ನಡೆಯಾ ಸಿಗರೇಟಲ್ಲಿ ಸಿದ್ದು, ಅದಕ್ಕೆ ಅದು ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದಾ? ಅಪ್ಪಾಜಿತ ಅವ್ರು ನೀವೇನಾದರೂ ಹೇಳಿದ್ರಿಯಾ? ಏನು ಮಾತು ಅಂತ ಆಡ್ತಿದ್ದೀರಾ ಸಿದ್ದು? ನಾನು ಇದನ್ನೆಲ್ಲ ಹೇಳ್ತೀನಾ? ಹಾಗಾದರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಆಯಿತು. ಅಯ್ಯೋ, ಹಂಗಲ್ಲ ಅದಕ್ಕೆ. ಈ ವಿಷಯ ನನಗೂ ಆ ಹುಡುಗಿಗೂ ಬಿಟ್ರೆ ನಿಮ್ಗಷ್ಟೇ ಗೊತ್ತಿದ್ದು. ನಾನಂತೂ ಯಾರಿಗೂ ಹೇಳಿಲ್ಲ, ಆ ಹುಡುಗಿನೂ ಯಾರಿಗೂ ಹೇಳಿರಲ್ಲ. ನೀವೇನಾರು ಹೇಳಿದ್ರಿ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ನನಗೆ ತಲೆ ಕೆಟ್ಟಿದೆ ಸಿದ್ದು, ಇದನ್ನೆಲ್ಲ ಹೋಗಿ ಮಾವನ ಮುಂದೆ ಹೇಳೋಕ್ಕೆ, ಅಥವಾ ಇದೆಲ್ಲ ಯಾರ್ತಾದ್ರೂ ಹೇಳೋಂಥ ವಿಚಾರನ ನೀವೇ ಹೇಳಿ. ಮೋಸ್ಟ್ಲಿ ಪೂರ್ವಿನೇ ಇದ್ರ ಬಗ್ಗೆ ಯಾರ ಹತ್ರನಾದ್ರೂ ಬಾಯಿ ಬಿಟ್ಟಿರ್ಬೇಕು. ಅದು ಮಾವನವರೆಗೂ ಬಂದು ತಲುಪಿದೆ ಅಷ್ಟೇ. ಈ ಹೆಣ್ಮಕ್ಳು ತಾವಾಗ ಹುಟ್ಟು ನಿಲ್ಲೋದಿಲ್ಲ ಅನ್ನೋದು ನಿಜ ಅನ್ಸುತ್ತೆ. ಏನು ಮಾಡ್ತೀರಾ ಸಿದ್ದು? ಹೆಂಗೋ
ಅಪ್ಪಾಜಿ ಕೇಳಿದಾಗ ನಿಜ ಎಲ್ಲ ಹೇಳ್ಬಿಡ್ಬಾ ಅನ್ಸಿತ್ತು. ಆದರೆ ಮನೆಯವರೆಲ್ಲರೂ ಈ ಮದುವೆ ಮಾಡಿಸ್ಲೇಬೇಕು ಅನ್ನೋದ್ರಲ್ಲ ಅವರಲ್ಲ, ಅದಕ್ಕೆ ಈಗ ಹೇಳೋದು ಬೇಡ ಅಂತ ಸುಮ್ಮನೆ ಅದೇ. ಹಾಗಾದ್ರೆ ಈಗ ನೀವು ಪೂರ್ವಿ ಅವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀರಾ? ಭಾವನಾ ಅವ್ರನ್ನ ಮರ್ತೋಗ್ತೀರಾ? ಏನು ಅಂತ ಮಾತಾಡ್ತಿದ್ದೀರ ಅದಕ್ಕೆ? ನನ್ನ ಭಾವನ ಅವ್ರನ್ನ ನಾನು ಮರೆಯೋಕ್ಕಾಗದ? ಇಲ್ಲ ಇಲ್ಲ, ಹೆಂಗಾರ ಮಾಡಿ ಅವ್ರನ್ನೇ ಮದುವೆ ಆಗ್ತೀನಿ, ಏನಾರ ಒಂದು ದಾರಿ ಹುಡುಕ್ತೀನಿ. ನೋಡೋಣ, ಏನೋ ಒಂದು ಆಯ್ತದೆ. ವೆರಿ ಗುಡ್ ಸಿದ್ದು, ಬಿಡ್ಬೇಡ. ನೀನು ಅನ್ಕೊಂಡ್ ಹಾಗೇ ಮಾಡು. ನೀನು ಏನು ಮಾಡಬೇಕು ಅಂತಿದ್ಯೋ ಅದೆಲ್ಲ ನನ್ನ ಉದ್ಧಾರಕ್ಕೆ, ಹಾಗೆ ನಿನ್ನ ವಿನಾಶಕ್ಕೆ. ಚಿಯರ್ಸ್. ವಿಶ್ವ, ಏ ವಿಶ್ವ, ಅದೇನು ನಾನು ಬಂದಿದ ತಕ್ಷಣ ಹಾಗೆ ಹೋಗ್ತಿದ್ಯಾ? ನನ್ನ ಕಂಡ್ರೆ ಅಷ್ಟೊಂದು ಬೇಜಾರ ನಿಂಗೆ? ನಿನ್ ಕಂಡ್ರೆ ಬೇಜಾರಿಲ್ಲ, ನೀನು ಕೇಳ್ತಿಲ್ಲ ಪ್ರಶ್ನೆಗಳು, ಅದಕ್ಕೆ ಬೇಜಾರು, ಅದಕ್ಕೆ ಹೋಗ್ತಿದ್ದೆ. ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಕಣೋ, ನಾನು ಮತ್ತೆ ಅದೇ ಪ್ರಶ್ನೆನೇ ಕೇಳ್ತೀನಿ. ಪ್ಲೀಸ್ ಒಂದೇ ಒಂದ್ಸಲ ಜಾನ್ವಿನ್ ತೋರಿಸೋ. ನೋಡು, ನಾಳೆ ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಇದೆ, ಅವಳು ಖಂಡಿತ ಅಲ್ಲಿಗೆ ಬಂದೇ ಬರ್ತಾಳೆ. ನನ್ನನ್ನು ಕರ್ಕೊಂಡು ಹೋಗಿ ತೋರಿಸೋ. ಅಲ್ಲ, ಅವಳ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಯಾಕೆ ನಿನಗೆ? ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಟೈಮ್ ಹಾಳು ಮಾಡ್ಕೊಬೇಡ. ನಿನ್ನ ಬಗ್ಗೆ ಏನಾದರೂ ಯೋಚನೆ ಮಾಡು. ಇದೇ ಕಣೋ ನನಗೆ ನಿನ್ನಲ್ಲಿ ಇಷ್ಟ ಆಗೋದು. ಹುಡುಗಿ ದೂರ ಆದರೂ ಅವಳು ಚೆನ್ನಾಗಿರಲಿ ಅಂತ ಬಯಸ್ತೀಯ, ಅವಳ ಮೇಲೆ ಎಷ್ಟು ಕೇರ್ ಆ್ಯಂಡ್ ಕನ್ಸರ್ನ್. ಇಂಥ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು? ನೀನೊಂಥರ ಪ್ರೇಮಿ ಅಪ್ರಂಜಿ ಕಣ. ಏನೂ ಇಲ್ಲ, ನನ್ನಿಂದ ಅವಳ ಲೈಫ್ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನೀನು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ಬಿಡು. ಸರಿ, ನಾನು ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಪಾಸ್ ಆದ್ರ ಫೇಲ್ ಆದ್ರ ಅಂತ ನೋಡ್ಕೊಂಬರೋದಕ್ಕೆ ಹೋಗೋಣವಾ? ಯಾರು ಪಾಸ್ ಆದ್ರೇನೋ ಫೇಲ್ ಆದ್ರೇನೋ ನಾನು ಎಲ್ಲಿಗೂ ಬರಲ್ಲ. ಲೋ ವಿಶ್ವ, ಪ್ರೀತಿಸಿದ ಹುಡುಗಿ ದೂರ ಆದ್ಲು ಅಂತ ಫ್ರೆಂಡ್ಸ್ ದೂರ ಮಾಡ್ಕೋತಾರ? ಹಾಗೆಲ್ಲ ಮಾಡಬಾರ್ದು, ಅದು ತಪ್ಪು. ಇಷ್ಟು ವರ್ಷ ಅವ್ರ ಜೊತೆ ಓದಿದ್ಯಾ, ಇನ್ನು ಮುಂದೆ ಸಿಗ್ತಾರೋ ಇಲ್ವೋ, ಒಂದೇ ಒಂದ್ಸಲ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡು ಬರೋಣ, ತುಂಬ ಚೆನ್ನಾಗಿರುತ್ತೆ. ಹಣೆ ಬರದಲ್ಲಿ ಸಿಗಬೇಕು ಅಂತ ಬರೆದಿದ್ರೆ ನಾವು ಬೇಡ ಅಂದರೂ ಸಿಗ್ತಾರೆ, ಸಿಗಬಾರ್ದು ಅಂತಿದ್ರೆ ನಾವು ಬಯಸಿದ್ರು ಸಿಗಲ್ಲ. ಅರ್ಥ ಆಯ್ತಾ? ನಿನ್ನ ಫಿಲಾಸಫಿನ ಕೇಳಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸ್ ನೋಡೋ ನೆಪದಲ್ಲಿ ಜಾನ್ವಿನ್ ನೋಡೋಣ ಅಂತ ಅಂದ್ಕೊಂಡು ಹೇಳಿದೆ, ಈಗ ಅದನ್ನು ಬೇಡ ಅಂತ ಹೇಳ್ತಿದ್ಯಾ? ಪ್ಲೀಸ್ ವಿಶ್ವ, ಒಂದೇ ಒಂದ್ಸಲ ಜಾನ್ವಿನ್ ತೋರಿಸು. ನಾನು ದೇವರಾಣೆ ಅವಳ ಹತ್ರ ಮಾತಾಡಲ್ಲ, ಜಸ್ಟ್ ದೂರದಿಂದ ನೋಡ್ತೀನಿ ಅಷ್ಟೇ. ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಅದಕ್ಕೆ ಅವಾಗಲೇ ಎದ್ದೋಗಕ್ಕೆ ಹೋಗಿದ್ದು. ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ಏನು? ನಾನೇ ಕಾಲೇಜ್ ಹತ್ರ ಹೋಗಿ ಅವಳು ಯಾರು ಅಂತ ಕಂಡು ಹಿಡಿದೆ. ಇವತ್ತು ಸಂಜೆ ಹೊರಡ್ತಾ ಇದ್ದೀವಿ. ಕೀಪ್ ಮೈ ಅಪಾಯಿಂಟ್ಮೆಂಟ್ಸ್ ಟುಮಾರೋ. ಅಬ್ಸಲ್ಯೂಟ್ಲಿ ಐಲ್ ಬಿ ದೇರ್. ಅಳಿಯಂದ್ರೆ ಒಂದು 5 ನಿಮಿಷ, ನಾನು ವಾಪಸ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಹೇಳಿ ಅತ್ತೆ. ಅಳಿಯಂದ್ರೆ ನೀವು ಊರಿಗೆ ಹೊರಡ್ತಿದ್ದೀರಾ ಅಂತ ಜಾನು ಹೇಳಿದ್ಲು. ಹೌದು ಅತ್ತೆ, ನಾನು ಆಫೀಸ್ ಕಡೆ ಹೋಗಿ ಆಗಲಿ 2-3 ದಿನ ಆಗೋಯ್ತಲ್ವಾ, ಹಾಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಸರಿ ಅಳಿಯಂದ್ರೆ, ಆದರೆ ಒಂದು ಮಾತು ಬೇಜಾರು ಮಾಡ್ಕೋಬೇಡಿ. ಯಾಕೆ ಹಾಗೆಲ್ಲ ಹೇಳ್ತಿದ್ದೀರಾ ಅತ್ತೆ? ಏನು ವಿಷಯ ಹೇಳಿ. ಇವತ್ತು ಒಂದಿನ ಇದ್ದು ನೀವು ನಾಳೆ ಹೋದರೆ ಚೆನ್ನಾಗಿರತ್ತೆ. ಯಾಕತ್ತೆ? ಅದು ನಮ್ಮ ಜಾನು ಬಗ್ಗೆ ನಿಮಗೆ ಗೊತ್ತಲ್ವಾ? ಓದೋದ್ರಲ್ಲಿ ಅವಳು ಯಾರಿಗೂ ಕಡಿಮೆ ಇಲ್ಲ. ಪ್ರತಿ ಸಲನೂ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಈ ಸಲ ಕೊನೆ ವರ್ಷದ ಪರೀಕ್ಷೆ ಬರ್ತಿದ್ದಾಳೆ, ಅದು ನಿಮಗೂ ಗೊತ್ತಿದೆ. ಅದರ ರಿಸಲ್ಟು ನಾಳೆನೆ. ಅದನ್ನ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇದು ನನ್ನ ಅಭಿಪ್ರಾಯ. ಅತ್ತೆ, ಜಾನ್ವಿ ಅವರು ಈ ವಿಷಯ ನನಗೆ ಹೇಳೇ ಇಲ್ಲ. ಪ್ರಾಮಾಣಿಕವಾಗೂ ನಾಳೆ ರಿಸಲ್ಟ್ ಇದೆ ಅನ್ನೋ ವಿಷಯ ನನಗೆ ಗೊತ್ತೇ ಇಲ್ಲ. ನೋಡಿ, ನೀವು ಹೇಳಿದ್ದು ಒಳ್ಳೇದಾಯ್ತು. ನೀವೇನು ಅನ್ಕೋತೀರೋ ಅಂತ ಅವಳು ಹೇಳಿಲ್ಲ ಅನ್ಸುತ್ತೆ. ಅವಳಿಗೆ ಮೊದಲಿಂದನೂ ಓದೋದು ಅಂದರೆ, ಕಾಲೇಜ್ ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ. ನಾಳೆ ರಿಸಲ್ಟ್ ಇರೋದ್ರಿಂದ ಅವ್ರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮತ್ತೆ ಅವರೆಲ್ಲ ಯಾವಾಗ ಸಿಗ್ತಾರೋ ಏನೋ ಗೊತ್ತಿಲ್ಲ. ಕೊನೆಯದಾಗಿ ಒಂದ್ಸಲ ಅವರೆಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗಿರಲಿ ಅಂತ ನನ್ನ ಆಸೆ. ಇದೆಲ್ಲ ಆಗಬೇಕು ಅಂದರೆ ನೀವಿವತ್ತಿಲ್ಲೇ ಇದ್ದು
ನಾಳೆ ಕಾಲೇಜ್ಗೆ ಹೋಗಿ ರಿಸಲ್ಟ್ ನೋಡ್ಕೊಂಡು ಹಾಗೆ ಹೋಗಿವ್ರಂತೆ. ನಿಮಗ್ ಬಿಡುವಿಲ್ಲ ಅಂತ ನನಗ್ ಗೊತ್ತು, ಆದ್ರೂ ಕೇಳ್ತಾ ಇದ್ದೀನಿ. ಅತ್ತೆ, ನೀವ್ ಇಷ್ಟೆಲ್ಲ ಕೇಳೋ ಅವಶ್ಯಕತೆ ಏನೂ ಇಲ್ಲ. ಅಲ್ಲ, ನನ್ನ ಹೆಂಡತಿ ರಿಸಲ್ಟ್ ನೋಡ್ಬೇಕು ಅಂತ ನನಗೂ ಆಸೆ ಇರೋದಿಲ್ವಾ? ಖಂಡಿತ ನೋಡ್ಕೊಂಡು ಹೋಗ್ತೀನಿ. ಅಪ್ಪ, ತುಂಬಾ ಉಪಕಾರ ಆಯ್ತು ಅಂದ್ರೆ. ಏನ್ ಮಾತು ಅಂತ ಆಡ್ತಿದ್ದೀರಿ ಅತ್ತೆ? ನಿಮ್ಮ ಅಳಿಯನಾಗಿ ನೀವು ಹೇಳೋ ಮಾತನ್ನ ಪಾಲಿಸೋದು ನನ್ನ ಕರ್ತವ್ಯ. ಅದು ಅಲ್ಲದೆ ನನ್ನ ಹೆಂಡತಿಗೆ ಯಾವ್ದ್ರಲ್ಲಿ ಸಂತೋಷ ಸಿಗುತ್ತೆ ಅದನ್ನು ಒದಗಿಸ್ಕೊಡೋದು ನನ್ನ ಕರ್ತವ್ಯ. ನೀವು ನಿಶ್ಚಿಂತೆಯಾಗಿರಿ. ನಾವು ಇವತ್ತು ಇಲ್ಲಿದ್ದು ನಾಳೆ ರಿಸಲ್ಟ್ ನೋಡ್ಕೊಂಡೇ ಹೋಗ್ತೀವಿ. ಆಯ್ತು ಅಂದ್ರೆ ಖುಷಿ ಆಯ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಶ್ರೀನಿವಾಸ್ ಅವ್ರದ್ದು ರಿಟೈರ್ಮೆಂಟ್ ಡೇ. ಇಷ್ಟು ವರ್ಷ ಪ್ರಾಮಾಣಿಕತೆಯಿಂದ ನಮ್ಮ ಕಂಪ್ನಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಶ್ರೀನಿವಾಸ್, ಇದು ನಿಮ್ಮ ರೆಸಿಗ್ನೇಷನ್ ಲೆಟರ್. ಏನ್ ಸರ್ ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ? ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನನ್ನ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ ಈಗಲೇ ಕೊಡ್ತಾ ಇದ್ದೀವಿ. ಇದರಿಂದ ನಿಮಗೆ ಉಪಯೋಗ ಆಗ್ಬೋದಲ್ವಾ? ಒಳ್ಳೆಯ ಶ್ರೀನಿವಾಸ್, ನಮ್ಮ ಎಂಪ್ಲಾಯ್ಸ್ಗೋಸ್ಕರ ಒಂದೆರಡು ಮಾತಾಡ್ಬೋದಾ? ಸರ್, ಮಾತಾಡೋಷ್ಟು ದೊಡ್ಡವನಲ್ಲ. ಎಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಅಂತ ಅನ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಕಂಪ್ನಿನಲ್ಲಿ ದುಡಿದಿದ್ದೀನಿ. ಮನೇಲಿ ಏನೇ ಕಷ್ಟ ಆದರೂ ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಕಷ್ಟ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೂ ಮಾಡ್ತಾ ತಿಂಗಳು ಕೊನೆಯಲ್ಲಿ ಚೆಕ್ ಕೈಗೆ ಬಂದಾಗ ಇಡೀ ತಿಂಗಳು ಪಟ್ಟ ಆಯಾಸ ಕಷ್ಟ ಎಲ್ಲ ಮರ್ತೋಗ್ತಾ ಇದೆ. ನಾನು ಈ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ನನ್ಗಿನ್ನೂ ಎಷ್ಟೋ ವರ್ಷ ಇದೆ ಸರ್ವಿಸ್ ಅಂತ ಅನ್ಕೊಂಡಿದ್ದೆ. ಆದರೆ ಆ ರಿಟೈರ್ಮೆಂಟ್ ದಿನ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಈಗಲೂ ನಂಬಕ್ಕಾಗ್ತಾ ಇಲ್ಲ. ನೀವೆಲ್ಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಾನು ಏನಾದರೂ ಕೆಲಸ ಮಾಡ್ತಾ ಅಂದಿದ್ರೆ ನನ್ಗೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಶ್ರೀನಿವಾಸ್. ಮನೇಲಿರೋ 3 ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಸಂಕಟ ಯಾಕೆ ತಾಯಿ? ಗುರುಗಳೇ, ಮದ್ವೆ ಆಗಿರೋದು ಇಬ್ಬರಿಗೇನೆ. ಇವಳು ನನ್ನ 2ನೇ ಮಗಳು. ಅವಳು ಯೋಚನೆ ಬಿಟ್ಬಿಡಮ್ಮ, ಅವಳ ಮದುವೆ ಆಗಲೇ ನಡೆದು ಹೋಗಿದೆ. ಭಾವನಮ್ಮ, ಖುಷಿ, ಬಂದ್ಯಾ? ನಾನು ಆಗ್ಲೇ ಬಂದೆ, ನೀವು ನನ್ನ ಕಡೆ ನೋಡೇ ಇಲ್ಲ. ಅಯ್ಯೋ, ಸಾರಿ ಪುಟ್ಟ. ಭಾವನಮ್ಮ, ನೀವು ಯಾಕೆ ಬೇಜಾರಲ್ಲಿ ಇರ್ತೀರಾ? ಏನಾದ್ರೂ ಜ್ವರ ಏನಾದ್ರೂ ಬಂತಾ? ಅಯ್ಯೋ, ಹಾಗೇನಿಲ್ಲ ಖುಷಿ. ಅವ್ನು ಯಾವನೂ ಮಾಡಿರೋ ಕೆಲಸಕ್ಕೆ ನಾನು ನನ್ನ ಮಗು ಕಡೆ ಗಮನನೇ ಕೊಡೋಕ್ಕಾಗ್ತಿಲ್ಲ. ಸಾರಿ ಪುಟ್ಟ, ಇನ್ಮೇಲೆ ನಾನು ಯಾವತ್ತೂ ಹೀಗೆ ಮಾಡಲ್ಲ.